बुद्ध्यहंकार चित्तानि नाहम् न च श्रोत्रजिह्वे न च घ्राणनेत्रे न च व्योमभूमिर्न तेजो न वायुः चिदानन्दरूप शिवोऽहं शिवोऽहम् चिदानन्दरूप शिवोऽहं शिवोऽहम् अहं निर्विकल्पी निराकाररूपी विभुत्वाच्च सर्वत्र सर्वेन्द्रियाणाम् न चासङ्गतं नैव मुक्तिर्न मेया चिदानन्दरूप शिवोऽहं शिवोऽहम् ಚಿದಾನಂದರೂಪ ಶಿವೋಹಂ ಶಿವೋಹಂ. ಶ್ರೀ ಗುರುಶಂಭುಲಿಂಗ ಸ್ವರೂಪಿಗಳಾದ ಶ್ರೀಗಳವರ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಸದ್ಗುರು ಸಿದ್ಧಾರೂಢರ, ಸದ್ಗುರು ಷಣ್ಮುಖಾರೂಢರ, ಬಸವಾದಿ ಶರಣರ, ಆದಿಗುರು ಶಂಕರರ ಶ್ರೀ ಚರಣಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಇಲ್ಲಿಯ ಪರ್ಯಂತರವಾಗಿ ತಾವೆಲ್ಲ ವರಭಕ್ತಿಯಿಂದ ಸಚ್ಚರಿತ ಮುಂದುಂಟೆ. ಭಕ್ತಿ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು ಅನ್ನುವುದನ್ನು ತಿಳ್ಕೋ. ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಹೇಳ್ತಾರೆ. ಭಕ್ತಿ ಅನ್ನುವಂತಹದ್ದು ಭಾವನೆಗೆ ಸಂಬಂಧ ಬಂದು ಎಲ್ಲ ಜನ ನೋಡಿದ್ರೆ ಏನಪ್ಪಾ, ತಿರುಪತಿಯ ವೈಭವ ನೋಡಿದ್ರೆ, ತಿರುಪತಿಯ ಒಂದು ವೈಭವ ನೋಡಿಬಿಟ್ರೆ ಏನಪ್ಪಾ ಅಷ್ಟು ಬಂಗಾರ ಇಲ್ಲಲ್ಲ, ಅಷ್ಟು ಬಂಗಾರ ಇಲ್ಲಲ್ಲ, ಹೆಂಗ್ ಮಾಡೋದು? ಇವತ್ತು ತಿರುಪತಿ, ಪದ್ಮನಾಭ, ಶಿರಡಿ ಸಾಯಿಬಾಬಾ ಎಲ್ಲಾ ದೇವಸ್ಥಾನಗಳನ್ನ ನೋಡಿಬಿಟ್ರೆ ಇದೆಲ್ಲ ಬಂಗಾರಮಯ ಏನು ಅನಿಸ್ತದ, ಬ್ರಹ್ಮಮಯ ಹೋಗಿ ಇದೆಲ್ಲ ಬಂಗಾರಮಯ ಅನಿಸ್ತದೆ. ಆದ್ರೆ ಭಕ್ತಿ ಅನ್ನುವಂತಹದ್ದು ಭಾವಕ್ಕ ಸಂಬಂಧಪಟ್ಟದ್ದು. ಬಂಗಾರಕ್ಕ, ವಜ್ರಕ್ಕ, ವೈಡೂರ್ಯಕ್ಕ ಬಹಳ ಸಂಬಂಧಪಟ್ಟದ್ದಿತ್ತು ಅಂದ್ರೆ, ತೂಗಿರಿ ರಂಗಣ್ಣ ತೂಗಿರಿ ಕೃಷ್ಣನ್ನ ಅಂದಂಗ ಕೃಷ್ಣ ತೂಗೋ ಹೊತ್ತಿನೊಳಗ ಸತ್ಯಭಾಮೆ ಎಷ್ಟು ಬಂಗಾರ ಹಾಕಿದ್ಲು ಅಂದ್ರೆ ಗೊತ್ತೇ ಇಲ್ಲ. ಇವನಾರು ಸುಮ್ಮನೆ ಇರ್ಬೇಕು ಬೇಡ, ಅವನ್ ಕೆಲಸನ ಅಂತದ್ದು. ಕೆಲವೊಬ್ರ ಕೆಲಸನ ಹಿಂಗಿರ್ತಾವ, ಏನು ಮಾಡಕ್ ಆಗಲ್ಲ, ಸುಮ್ಮನೆ ಇರಂಗಿಲ್ಲ. ಅವ್ರಿಗೆ ಇವರಿಗೆ ಜಗಳ ಹಚ್ಚೋದು. ಆದ್ರೂ ಜಗಳ ಹಚ್ಚಿ ತುಳಸಿ ದಳದ ಒಂದು ಪ್ರತಿಷ್ಠೆಯನ್ನು ಬೆಳೆಸಿದ. ನಾರದ ಅಂದ, ಕೃಷ್ಣನ್ ತೂಗಬೇಕು, ಕೃಷ್ಣನ್ ತೂಗಬೇಕು. ದೇವ್ರು ತೂಗೋದು ಸಾಧ್ಯ ಆದರೆ ಜಗದಗಲ ಮುಗಿಲಗಲ. ಈ ಭೂಮಿಗಿಂತ 10 ಪಾಲು ದೊಡ್ಡದು ನೀರು, ನೀರಿಗಿಂತ ಅಗ್ನಿ, ಅಗ್ನಿಗಿಂತ ವಾಯು, ವಾಯುಗಿಂತ ಆಕಾಶ, ಪಂಚತನ್ಮಾತ್ರಗಳು ಮಾಯೆ. ಈ ಕಾರಣಕ್ಕ ಕಾರಣವಾದಂತ ಕೃಷ್ಣನನ್ನು ತುಂಬೋದಾ, ತೂಗೋದಾ? ಎದರಾಗ ತುಂಬೋದು, ಎದರಾಗ ತೂಗೋದು? ಆದ್ರೂ ಅಂದ, ಹೆಣ್ಮಕ್ಳಿಗೆ ಸ್ವಲ್ಪ, ಅವರಿಗೆ ಇವರಿಗೆ ಸ್ವಲ್ಪ ಇದು ಇರ್ತದೆ. ಸುದ್ದಿ ಬಹಳ ಚೆನ್ನಾಗಿ ಮುಟ್ಟಬೇಕಾಗಿತ್ತಂದ್ರೆ ಏನು, ಟಿವಿ ಪ್ರಸಾರ ಮಾಡ್ಬೇಕಂತ ಅಲ್ಲ, ಟೆಲ್ ಟು ವುಮನ್ ಅಂತ ಒಂದು ಶಬ್ದ ಅದ. ಟೆಲ್ ಟು ವುಮನ್ ಅಂದ್ರೆ ಒಬ್ರು ಹೆಣ್ಮಕ್ಳಿಗೆ ಹೇಳ್ಬೇಕು, ಇದನ್ನ ಯಾರಿಗೆ ಹೇಳ್ಬೇಡ, ನೀನು ಒಬ್ಬಕ್ಕೆ ಹೇಳ್ತೀನಿ ಅಂದ್ರೆ ಅದು ಎಲ್ಲರಿಗೂ ತಾನ ಮುಟ್ತದ. ಟೆಲ್ ಟು ದ ವುಮನ್ ಆಲ್ಸೋ, ದಿಸ್ ಮ್ಯಾಟರ್ ವಿಲ್ ಬಿ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್. ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಇದನ್ನ ಯಾರಿಗೆ ಹೇಳ್ಬೇಡ, ಮತ್ತೇನೋ ನೀನು ಒಬ್ಬರಿಗೆ ಹೇಳಿ ನಾನು ಮತ್ತೆ ಎಷ್ಟು ಮಹತ್ವ ಐತಲ್ಲ. ಹಂಗ ನಾರ್ದು ಬಂದ್ ಹೇಳಿದ, ಕೃಷ್ಣನ್ ತಗೋಬೇಕು, ತಕ್ಕಡಿ ತರಬೇಕು. ತಕ್ಕಡಿ ತಂದ ಬಳಿಕ ಯಾರ ಅದನ್ನ ತೂಗಿ ಅಳತಿ ಮಾಡ್ತಿಲ್ಲ ಅವ್ರು ಮಾತ್ರ ಶ್ರೇಷ್ಠರು. ಈ ಕಡೆ ರುಕ್ಮವ್ವ, ಈ ಕಡೆ ಸತ್ಯವ್ವ. ಸತ್ಯಭಾಮ ರುಕ್ಮಿಣಿ ಇಬ್ಬರಿದ್ದಾಗ ಅವಾಗ ಸತ್ಯಭಾಮನಿಗೆ ಸ್ವಲ್ಪ ಅಭಿಮಾನ, ನನ್ನಷ್ಟೇ ಯಾರದ. ಇದು ರೂಪದ ಮೇಲೆ ಬಹಳ ಅಭಿಮಾನ ಇತ್ತಂದ್ರೆ ಗೊತ್ತಾಗ್ತದೆ. ಸಣ್ಣವರಿದ್ದಾಗ 1.5 ವರ್ಷದ ಕೂಸು ಹಿಡ್ಕೊಂಡು 3 ವರ್ಷದ ತನಕ ಇಲ್ಲೊಂದು ಚಿಕ್ಕಿ ಕೊಟ್ಟಿರ್ತಾರೆ, ಈ ಕಡೆ ಒಂದು, ಈ ಕಡೆ ಒಂದು ದೃಷ್ಟಿ ಚಿಕ್ಕಿ ಅಂತಾರ. ಅವಕ್ಕೆ ಕಾಡಿಗೆ ತಗೊಂಡು ಬಂದು ಇಷ್ಟ ಚಿಕ್ಕಿ ಕೊಡ್ತಿರ್ತಾರೆ. ಹೆಣಕ್ಕೆ ಯಾರು ಹಚ್ತಾರ ನೋಡ್ರಿ,
ಅಥವಾ 75-80 ಆದ ಬಳಿಕ ಯಾರು ಹಚ್ತಾರ ದೃಷ್ಟಿ ಚಿಕ್ಕ ಏನದ ಹಂಗಿರಂಗಿಲ್ಲ. ಸಣ್ಣ ಇದ್ದಾಗ ಬಹಳ ಚಂದ ಇರ್ತಾವ. ಹೊಂದಿ ಮರಿ ಎಷ್ಟ್ ಚಂದ ಇರ್ತಾವ್ರಿ ಸಣ್ಣ ಇದ್ದಾಗ. ನಾವೆಲ್ಲರೂ ಹೊಂದಿ ಮರಿ ಎಷ್ಟ್ ಚಂದ ಕಾಣ್ತಿರ್ತಾವ, ಪುಟ 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 ಆಟಾಡ್ತಿರ್ತಾವ. ಏನು ಆಕಾಶ ಚಂದ ಅನ್ನಂಗಿಲ್ಲ, ಹೊಂದಿ ಮರಿ ಅಷ್ಟ್ ಚಂದ ಕಾಣ್ತಾವ. ರೂಪದ ಬಗ್ಗೆ ಅಭಿಮಾನ ಸತ್ಯಭಾಮನಿಗೆ. ರೂಪದ ಬಗ್ಗೆ ಅಷ್ಟ ಅಲ್ಲ, ಐಶ್ವರ್ಯದ ಬಗ್ಗೆ. ನನ್ನ ಹತ್ರ ವಜ್ರ, ನನ್ನ ಹತ್ರ ವೈಡೂರ್ಯ, ನನ್ನ ಹತ್ರ ಸಂಪತ್ತು, ನನ್ನಂಗೆ ಯಾರದ್ರ ಅಂತ ನನ್ನಂಗ ಅನ್ನೋದ್ರೊಳಗಾಗಿನೇ ಮುಗಿದೋಯ್ತು. ಇದು ಗೊತ್ತಾಯ್ತು, ನಾರದನಿಗೆ ಗೊತ್ತಾಯ್ತು, ಈ ಅಮ್ಮಗ ನಾನಪ್ಪ ಸೇರ್ಯಾನ. ಸತ್ಯಭಾಮಿಯೊಳಗ ನಾನಪ್ಪ ಸೇರೇನ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತ ಅಂದ್ರೆ, ಒಂದು ಸಲ ಸತ್ಯಭಾಮನಿಗೆ ಅಭಿಮಾನ, ನನ್ನಂತ ಚಂದ ಯಾರದಾರ. ಒಬ್ಬ ಅಜ್ಜ ಮೊಮ್ಮಗನ ಹಿಡ್ಕೊಂಡು ಕುಂತದ್ದಂತೆ. ಅಜ್ಜ ಹಿಂಗ್ಯಾಕ್ ಬೆಳ್ಳಗಾಗ್ಯಾವ ದಾಡಿ, ಇವೆಲ್ಲ ಗಂಟಾಗ್ಯಾವ, ಇವೆಲ್ಲ ಕಣ್ಣು ಹಿಂಗ್ಯಾಕದಾವ, ಕಿವಿ ಹಿಂಗ್ಯಾಕದಾವ, ದಾಡಿ ಹಿಂಗ್ಯಾಕಯ್ಯವ, ನಿನ್ ಮುಖ ಹೆಂಗಾಗ್ಯದ, ನಾ ನೋಡಿ ಹೆಂಗದೀನಿ. 5 ವರ್ಷದ ಮೊಮ್ಮಗ ಅಜ್ಜನ್ ನೋಡಿ ನೀ ಹೆಂಗದಿ, ನಾ ಹೆಂಗದಿನಿ ಅಂತಿದ್ದಂತೆ. ಅವ ಅನ್ನಂತೆ ಅದು ಸತ್ಯವೋ ಇದು ಸತ್ಯವೋ ಅಂತ. ಹೆಂಗ ಜನಕ ಮಹಾರಾಜನ ಪ್ರಶ್ನೆ ಇತ್ತಲ್ಲ, ಅವ ಅಜ್ಜ ಅನ್ನಂತೆ, ನಾನು ಇದ್ನಿ ನಿನ್ನಂಗ, ನೀನು ಅತಿ ನನ್ನಂಗ. ಏನ್ ದೊಡ್ಡ ಮಾತು. ಎಲ್ಲರೂ ಮುದುಕರಾಗಬೇಕ್ರಿ. ಸಾಯ್ಬಾರ್ದಾಗಿತ್ತಂದ್ರೆ ಏನ್ ಮಾಡ್ಬೇಕು ಹೇಳಿ, ಹುಟ್ಟಬಾರ್ದು. ಬೇಕಾದವರು ಹುಟ್ಲಿ, ಸಾಯಬೇಕ. ಕೃಷ್ಣ, ರಾಮ, ಬುದ್ಧ, ಸಿದ್ಧಾರೂಢರು, ಬಸವ ಶರಣರು, ಅಕ್ಕಮಹಾದೇವಿ, ಶಿವಪುತ್ರ ಸ್ವಾಮಿಗಳು, ಈಗಿದ್ದವರು ಎಲ್ಲರೂ ಸಾಯವ್ರೆ. ಸಾಯಬಾರ್ದಾಗಿತ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಹುಟ್ಟಬಾರ್ದು. ಡೈವರ್ಸ್ ಕೊಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಮದುವೆ ಆಗ್ಬಾರ್ದು. ಕೆಲವೊಂದು ಅಪ್ಪರೇ ಡೈವರ್ಸ್ ಯಾಕ್ರಿ, ಡೈವರ್ಸ್ ಕೊಡಬಾರ್ದು ಅಂದ್ರೆ ಏನ್ ಮಾಡ್ಬೇಕ್ರಿ ಅಂದ್ರೆ ಮದುವೆ ಆಗ್ಬಾರ್ದಾಗಿತ್ತಪ್ಪ. ಅಷ್ಟೆಲ್ಲ ನಡೆಯಬೇಕು. ಸತ್ಯಭಾಮನಿಗೆ ಅಭಿಮಾನ ಬಂತು, ನನ್ನಂಗೆ ಯಾರು ಇಲ್ಲ ಅಂತ. ನಾರದ ಗೊತ್ತಾತು, ಕೃಷ್ಣನ್ ತೂಗಿ ಬಿಡವ ಅಂದ್ರು. ಕೃಷ್ಣನನ್ನ ತೂಗ್ಲಿಕ್ಕೆ ಹತ್ತಿದ್ರು. ನಾನೇನ್ ನನ್ನ ಹತ್ರ ಎಷ್ಟು ವಜ್ರ ವೈಡೂರ್ಯ ಅಂತ ತೂಗಿದ್ರೆ ಎಲ್ಲ ವಜ್ರ ವೈಡೂರ್ಯ ಹಾಕಿದ್ರು. ಕೃಷ್ಣ ಪರಮಾತ್ಮ ಜಗದಾಗಲ್ಲ, ಮುಗಿಲಾಗಲ್ಲ. ವಿಶ್ವತೋ ಚಕ್ಷು ವಿಶ್ವತೋ ಬಾವು, ಮಿಸ್ ಹೇಳಲಿಲ್ಲ. ಮುಂದೆ ರುಕ್ಮಿಣಿ ಹತ್ರ ಹೋದು, ಸತ್ಯಭಾಮಂದೇನು ವರ್ಕ್ ಆಗ್ಲಿಲ್ಲ, ನೋ ವರ್ಕ್. ಸತ್ಯಭಾವನಿಂದ ಯಾವ ಕೆಲಸ ಆಗ್ಲಿಲ್ಲ. ನೀ ನೋಡವ ಅಂದ್ರು. ಕೃಷ್ಣನ ಪಾದಕ್ಕೆ ಒಂದು ತುಳಸಿ ದಳ ಇಟ್ಟು, ಹೇ ದೇವ, ನೀನೇ ಸರ್ವಸ್ವ, ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣನಂಗ ಒಂದು ತುಳಸಿ ದಳ ಅಲ್ಲಿಟ್ರ ಕೃಷ್ಣ ಪರಮಾತ್ಮ ಎದ್ದ. ಕೃಷ್ಣ ಪರಮಾತ್ಮ ಯಾವಾಗ ಎದ್ದ ಅಂದ್ರೆ ಭಕ್ತಿ ಹೇಳ್ತಾನೆ. ಬಂಗಾರಕ್ಕೆ ಎದ್ದದಂದ್ರೆ ಸತ್ಯಭಾವನ ಉದಾಹರಣೆ ಕೊಡಬಾರ್ದು. ಹಾಗೆ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಶಂಭುಲಿಂಗ ಯಾರು ಅಂತ ಕೇಳಿದ್ರೆ ಭಕ್ತಿಗೆ ಅನುಕೂಲದ. ಬಡವರು ಬಹಳ ಜನ ಭಕ್ತಿ ಹೆಂಗ್ ಮಾಡ್ಬೇಕ್ರಿ. ಶಿವಪುತ್ರ ಸ್ವಾಮಿಗಳ ಗತೆ ಕಿರೀಟ ಇಲ್ಲ, ಸಿಂಹಾಸನ ಇಲ್ಲ. ದೊಡ್ಡವ್ರ ಗತೆ ಏನೇನು ಇಲ್ಲ. ನಾವೆಲ್ಲ ಹೋಗಿ ಏನೆಲ್ಲ ಪೂಜೆ ಮಾಡಿ ಬರ್ಬೇಕಂತೀವಿ. ನನಗೇನಿಲ್ಲ, ಕಂಬಳಿ ಅದ, ಕೌದಿ ಅದ, ಏನೇನು ಇಲ್ಲ. ಹೆಂಗ್ ಪೂಜೆ ಮಾಡ್ಬೇಕು ಅಂತ ಕೇಳಿದ್ರೆ ಷೋಡಶ ಉಪಚಾರಗಳು ಅಂತ ಅದಾವ. ಷೋಡಶ ಉಪಚಾರಗಳಂದ್ರೆ ಏನೋ, ಅರ್ಘ್ಯ, ಪಾತ್ಯ, ಆಚಮನ, ನೈವೇದ್ಯ, ಗಂಟ, ಧೂಪ, ದೀಪ, ಇವೆಲ್ಲ 16 ನಮೂನಿ ಷೋಡಶ ಉಪಚಾರಗಳು. ಅವು ಯಾವ ಇಲ್ಲ. ಕಂಬಳಿ, ಮನ್ಯಾಗ ಒಂದ್ ಗಡಿಗೆ ಒಳಗ್ ನೀರ್ ಅದಾವ, ಮುದಿಕೆ ಅದ, ಪೂಜೆ ಮಾಡ್ಬೇಕಂತ ಬಂಗಾರ ಪತ್ರ ಇಲ್ಲ, ಧೂಪ ಇಲ್ಲ, ದೀಪ ಇಲ್ಲ, ನೈವೇದ್ಯ ಇಲ್ಲ. ಹೆಂಗ್ ಮಾಡ್ಬೇಕು ಅಂದ್ರೆ ಇಲ್ಲಿ ಪ್ರತಿನಿಧಿವಾದ ಹೇಳಿದ್ದಾರೆ. ಪ್ರತಿನಿಧಿವಾದ ಅಂದ್ರೇನು, ಅವುಗಳ ಬದಲಾಗಿ ಪ್ರತಿನಿಧಿಗಳು ಹೇಗೆ ಬರ್ತಾರಲ್ಲ, ನಿನ್ನ ಮನಸ್ಸಿನೊಳಗೆ ಏನೂ ಆಸೆ ಇರಲಿಲ್ಲ, ದೇವರೊಬ್ಬವನೇ ಸತ್ಯ ನಿತ್ಯ ಮುಕ್ತ ಅಂತ ತಿಳ್ಕೊಂಡು ದೇವರೊಬ್ಬವನೇ ಖರೆ ಅಂತ ತಿಳ್ಕೊಂಡ್ ಬಿಟ್ಟಿದ್ರಿ ಅಂದ್ರೆ ನೀವು ಬರೇ ಒಂದ್ ಏನ್ ತಗೊಂತೀರಿ ಅಂದ್ರೆ ವಿಭೂತಿ ಒಂದ್ ಇತ್ತಂದ್ರೆ ಅದು ವಿಭೂತಿ ಒಂದನ್ನ ದೇವರಿಗೆ ಓಂ ಭಸ್ಮಂ ಧಾರಯಾಮಿ, ಭಸ್ಮ ಆಯ್ತು. ಮುಂದ್ ಪತ್ರ ಇಲ್ಲ, ಓಂ ಭಸ್ಮಂ ಧಾರಯಾಮಿ ಬಿಲ್ವ ಪತ್ರೇಣ ಸಮರ್ಪಯಾಮಿ. ಇಷ್ಟ ಅಂದ್ರೆ ಅವ ಪರಮಾತ್ಮ ಹಿಂಗ್ ತಿಳ್ಕೊಂತಾನಲ್ಲ, ಬಿಲ್ವ ಪತ್ರಿ ಎಸ್ತಾನಂತ ತಿಳ್ಕೊಂತಾನ. ಇಲ್ಲ, ಏನ್ ಮಾಡ್ಬೇಕು, ಇದ್ದವ್ರೆಲ್ಲ ಉಪಚಾರ ಮಾಡ್ತೀರಿ, ದೇವ್ರು ಕೊಟ್ಟಿಲ್ಲ, ದೇವ್ರು
ಅವ್ರಿಗೆ ಏನು ಕೊಟ್ಟಿಲ್ಲ. ಪೂಜೆ ಹೆಂಗ್ ಮಾಡ್ಬೇಕಂದ್ರೆ ಪ್ರತಿನಿಧಿವಾದ ಅಂತ ಐತಿ, ಅದಕ್ಕೆ ಸ್ವಚ್ಛ ಬೇಕು ಹೃದಯ. ಬೇಡ್ರ ಕಣ್ಣಪ್ಪನ ಗತಿ ಸ್ವಚ್ಛ ಬೇಕು, ಭಕ್ತ ಕುಂಬಾರನ ಗತಿ ಸ್ವಚ್ಛ ಬೇಕು, ಇವತ್ತು ಭಕ್ತ ಕನಕದಾಸನ ಗತಿ ಸ್ವಚ್ಛ ಬೇಕು. ಹೃದಯ ಸ್ವಚ್ಛ ಇತ್ತಂದ್ರೆ ಭಾವಕ್ಕ ಒಲಿತನೇ ವಿನಃ ಪದಾರ್ಥಗಳಿಗೆ ದೇವರು ಒಲಿಯಂಗಿಲ್ಲ. ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಹೇಳ್ತಾರೆ. ಹಂಗ ಶಂಕರಾಚಾರ್ಯರು ರತ್ನೈ ಕಲ್ಪಿತ ಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ, ಎರಡು ನ್ಯಾಯಗಳದಾವ. ನ್ಯಾಯ ಅಂದ್ರೆ ಹಂಗಲ್ಲ. ಒಂದು ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಅಂತ ಸಂದರ್ಭ ಸೂಕ್ತಿಯೊಳಗೆ ನ್ಯಾಯ ಅಂತ ಬರ್ತಾವ. ಮಂಗ ಮರಿ ನ್ಯಾಯ, ಬೆಕ್ಕು ಮರಿ ನ್ಯಾಯ. ಮಂಗ ಮರಿ ನ್ಯಾಯ ಅಂದ್ರೇನು, ಬೆಕ್ಕು ಮರಿ ನ್ಯಾಯ ಏನು? ಇದೇನಿದು? ಮರ್ಕಟ ಅಂದ್ರೆ ಮಂಗ, ಕಿಶೋರ ಅಂದ್ರೆ ಮರಿ. ಸಂಸ್ಕೃತದೊಳಗೆ ಕಿಶೋರ ಅಂದ್ರೆ ಮರಿ. ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಅಂತ. ಇದರೊಳಗೆ ಎರಡು ವ್ಯತ್ಯಾಸ. ಮಂಗ ಮರಿ ನ್ಯಾಯಿಗೂ ಬೆಕ್ಕು ಮರಿ ನ್ಯಾಯ ಏನು ವ್ಯತ್ಯಾಸ? ಏನ್ರಿ ಶಾಸ್ತ್ರ ಬಿಟ್ಟು, ಭಕ್ತಿ ಬಿಟ್ಟು, ಯುವತಿ ಹಚ್ಕೊಳ್ಳೋದು ನೀವು ಲಿಂಗ ಹಾಕೋದು ಬಿಟ್ಟು, ಜನವಾರ ಹಾಕೋದು ಬಿಟ್ಟು, ಮಂಗ ಮರಿ ಬೆಕ್ಕು ಮರಿನ ಮನೆ ರಗಡೋದು ಬಿಡ್ರಿ. ಅವನೇನ್ ಹೇಳ್ತೀರಿ ಶಾಸ್ತ್ರದಾಗ ಅಂದ್ರೆ ಇದ್ರ ವ್ಯತ್ಯಾಸ ತಿಳ್ಕೊಡ್ರಿ. ಇಲ್ಲಿ ಮಂಗ ಮರಿ, ಮರಿನ ಎಂದೂ ನೋಡಂಗಿಲ್ಲ. ಮಂಗ ಏನ್ ಮಾಡಂಗಿಲ್ಲ, ಮರಿ ಎಂದೂ ನೋಡಂಗಿಲ್ಲ. ಹೆಂಗ ಎರಡಕ್ಕೆ ಜಿಗಿದ್ ಬಿಡ್ತಂದ್ರೆ ಮರಿನ ಹಾಪ್ಕೊಂಡ್ಬಿಡ್ತದ. ಏ ಬಾ ನೀನ್ ಕರ್ಕೊಂಡು ಇಟ್ಕೊಂತಿನ ಜಿಗ್ಬೇಕ ಯಾವಾಗ, ಮರಿ ಇನ್ನೊಂದು ಟಂಗಿ ಹಿಡಿಬೇಕ ಯಾವಾಗ. ಮಂಗನ ಎತ್ತಿವಂತ ಮರಿನ ಎತ್ತಿವಂತತೆ ಯಾವಾಗ, ಇನ್ನೊಂದು ಜಿಗಿತೈತೆ ಯಾವಾಗ. ಮಂಗ ಜಿಗಿಲಿಕ್ ತಯಾರಾಯ್ತು ಅಂತ ಕೇಳಿದ್ರೆ ಮರಿ ಜಲ್ದಿ ಅಪ್ಪಿಕೊಂಡ್ಬಿಡ್ತದ. ಹಂಗ ನೀವಾಗ್ಲಿ ದೇವ್ರನ್ನ ಅಪ್ಪಿಕೊಂಡ್ರಿ ಅಂತಂದ್ರ ಮರ್ಕಟ ಕಿಶೋರ ನ್ಯಾಯ. ನಾವಾಗ್ಲಿ ದೇವ್ರನ್ನ ಅಪ್ಪಿಕೊಂಡಿವಿ ಅಂದ್ರ ಇದು ಸಕಾಮದಲ್ಲಿ ಸಾಧ್ಯ. ನಿಷ್ಕಾಮದಲ್ಲಿ ಮತ್ತೊಂದು ಹೇಳ್ತಾರೆ, ಏನು ಅಂದ್ರೆ ಮಾರ್ಜಾಲ ಕಿಶೋರ ನ್ಯಾಯ. ಮಾರ್ಜಾಲ ಕಿಶೋರ ನ್ಯಾಯ ಅಂದ್ರೇನು? ಬೆಕ್ಕು ಮರಿನೇ. ಬೆಕ್ಕು ನೋಡ್ರಿ, ಮರಿಗಳು ಎಂದು ಸುಮ್ಮನೆ ಕಣ್ಣು ಮುಚ್ಕೊಂಡು ಐದಾರು ಸುಮ್ಮನೆ ಇರ್ತಾವ. ಬ್ಯಾರೆ ಕಡೆ ಇಡ್ಬೇಕಾಯ್ತಂದ್ರೆ ಒಂದೊಂದು ಹಲ್ಲಿನೊಳಗೆ ಇಟ್ಕೊಂಡು ಹೋಗಿ ಸಾವಕಾಶ ಇಟ್ಕೊಂಡು ಬ್ಯಾರೆ ಕಡೆ ಇಟ್ಟು ಬರ್ತಾವ. ಮತ್ತೊಂದು ಇಡ್ತದೆ, ಬ್ಯಾರೆ ಕಡೆ ಇಟ್ಟು ಬರ್ತದ. ಹಲ್ಲಿನೊಳಗೆ ಇಟ್ಕೊಂಡು ಇಟ್ಟು ಬರ್ತಾವ. ಮರಿಗೆ ಏನೇನಿಲ್ಲ. ಹಂಗ ನಿಷ್ಕಾಮ ಇದ್ದವನಿಗೆ, ನಿಷ್ಕಾಮ ಭಕ್ತನಾದವನಿಗೆ ಮಾರ್ಜಾಲ ಕಿಶೋರ ನ್ಯಾಯ, ಸಕಾಮ ಭಕ್ತನಾದವನಿಗೆ ಮರ್ಕಟ ಕಿಶೋರ ನ್ಯಾಯ. ನಾವು ಹೋಗಿ ದೇವ್ರನ್ನ ಹಿಡ್ಕೊಳ್ಳೋದನ್ನ ಕಲಿಬೇಕು, ದೇವ್ರ ನಮ್ಮನ್ನ ಹಿಡ್ಕೊಳ್ಳೋದ ಕಲಿಬೇಕು. ನಾಮದೇವ ದೇವ್ರಿಗೆ ಉಣಿಸಿ ಬರ್ತದ, ನಾಮದೇವ ದೇವ್ರಿಗೆ ಉಣಿಸಿ ಬರ್ತದ. ಆದ್ರೆ ಭಕ್ತ ಕುಂಬಾರ ದೇವ್ರ ಹತ್ರನ ಹೋಗ್ಲಿಲ್ಲ. ವಿಠಲ ವಿಠಲ ಅನ್ಕೊಂತ ಅಲ್ಲೇ ಇದ್ದ. ಮುಂದೆ ಮಗ ಸತ್ತ, ತುಳಿದ, ರಕ್ತ ಬಂತು. ಈಗ ಆಗಿದ್ರೆ ಅವನು ಜೈಲಿಗೆ ಹಾಕಿ ಬಿಡ್ತಿದ್ರು. ಮಗನ್ ತುಳಿದ, ಅವಾಗ ಹಂಗಿತ್ತು, ಭಕ್ತಿನ ಹಂಗಿತ್ತು. ಮಗನ್ ತುಳಿಬೇಕಾದ್ರೆ ಹೆಂಗ ಎಂತ ಭಾವ ಪರಾಕಾಷ್ಠ ಐತಿ ಅಲ್ರಿ ಅದು. ತುಳಿದ ತಕ್ಷಣ ಮುಂದೆ ರಂಗನೇ ಸೇವಾ ಮಾಡಕ್ ಬಂದ. ಇದಕ್ಕೇನಂದರೆ ಮಾರ್ಜಾಲ ಕಿಶೋರ. ಹಂಗ ನೀವ್ ನಿಷ್ಕಾಮ ಇದ್ರಿ ಅಂದ್ರೆ ದೇವ್ರು ನಿಮ್ಮ ಹತ್ರ ಬಂದು ಬಿಡ್ತಾನ. ಭಕ್ತ ಕನಕದಾಸ ಎಲ್ಲಿದ್ದಲ್ಲ ಕೃಷ್ಣ ತಿರುಗಿಬಿಟ್ಟ. ನಮಗೇನ್ ತಿರುಗ್ತ? ನಾವು ಬರೀ ಮಡಿನ ತಿರುಗಾಡೋರು, ಮ್ಯಾಲಿನ ಹೂವ ತಿರುಗಾಡ್ಸೋರು. ಆದಷ್ಟು ಹಿಂಗ ತಿರುಗಿಸೋದು. ಆ ಕಡೆ ಯಾಕೆ ತಿರುಗಿದ? ಕನಕದಾಸನ ಕಡೆ ಯಾಕೆ ತಿರುಗಿದ ಕೃಷ್ಣ ಅಂದ್ರೆ ಅಲ್ಲಿ ಮಾರ್ಜಾಲ ಕಿಶೋರ ನ್ಯಾಯ ಇತ್ತು. ಹಾಗೆ ನನಗೆ ಎರಡು ಪ್ರಕಾರ. ನಿಮಗೆ ಭಕ್ತಿ ಬಗ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ. ಆಗಲೇ ಹೇಳಿದ್ರು, ಸಚಿವರು ಬಂದರೆ ಬಹಳ ಸಹಜ ಜೀವಿಗಳು. ಯಾಕಂದ್ರೆ ನಾನು ಅವಾಗ ಏನಂತ ಕೇಳಿದ್ರೆ, ಇವ್ರೇನೋ ಈಗ ಪರಿಚಯ ಅಂತ ಅನ್ನಂಗಿಲ್ಲ. ಎಲ್ಲಿ ನಾವು ರಾಣೆಬೆನ್ನೂರ್ಗೆ ಇಲ್ಲಿ ಅಲ್ಲಿ ಹೋಗ್ಲಿ, ಒಂದ್ಸಲ ನಮ್ ಕಾರ್ ಗಾಡಿ ಬರಕತ್ತಿತ್ತು, ಹಿಂದೆ ನಿಂತ್ಕೊಂಡು ಸರಿ ರೀ ಅನ್ನೋಕತ್ತಿದ್ರು. ಅವಾಗ MLA ಇದ್ರೇನೋ ಸರಿ ರೀ ಅಪ್ಪಳ ಗಾಡಿ ಬರ್ತದಂತ. ಅದಕ್ಕಾಗಿ ನಮ್ಮಲ್ಲಿ ಹೆಂಗಂತ ಕೇಳಿದ್ರೆ ಅಧ್ಯಾತ್ಮ ಎಲ್ಲ ಕಡೆ ತುಂಬಿ ತುಳುಕ್ತದೆ. ನಮ್ಮ ದೇಶದೊಳಗಿದ್ದಷ್ಟು ಆನಂದ ಪರದೇಶದೊಳಗಿಲ್ಲ. ಕಲ್ತು ಹೋಗ್ರಿ ಬೇಡ ಅನ್ನಂಗಿಲ್ಲ, ಕಲ್ತು ಹೋಗೋರಿಗೆ ಬೇಡ ಅನ್ನಂಗಿಲ್ಲ. ಆದ್ರೆ ನಮ್ಮ ದೇಶದೊಳಗ ಅಧ್ಯಾತ್ಮದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಗುರು ಶಿಷ್ಯ ಈ ಒಂದು ಪ್ರೀತಿ ಐತಲ್ಲ. ನಾವ್ ಒಂದ್ ತಿಂಗಳು ಹೋಗಿದ್ವಿ ಅಮೆರಿಕಕ್ಕೆ. ಅಲ್ಲಿ ಬ್ಯಾಸರ ಆಗ್ಬಿಡ್ತೀವಿ. ನೌಕರಿ ಮಾಡೋರಿಗೆ ಬಹಳ ಚಲೋ. ನಾವು ನೌಕರಿ ಮಾಡೋರ ಎಂದರೆ ನೌಕರಿ ಮಾಡೋರಿಗೆ ಬಹಳ ಚಲೋ. ಅಲ್ಲಿ ನೋಡ್ರಿ, ನಾವು ಎಷ್ಟೋ ಮಂದಿಗೆ ಹೇಳಿನಿ, ಯಾರಿಗೆ ನೌಕರಿ ಇಲ್ಲಲ್ಲ ಅಲ್ಲಿ ಅಂಕರು ಲೇಬರ್ ಸಮಸ್ಯೆ ಅದ. ಯಾರು ಬಾಂಡೆ ತಿಕ್ಕಂಗಿಲ್ಲ ಮತ್ತು ಬಟ್ಟೆ ತೊಳೆಯಂಗಿಲ್ಲ, ಅಡಿಗೆ ಮಾಡಂಗಿಲ್ಲ. 60,000 ರೂಪಾಯಿ ತಿಂಗಳ ಕೊಡಿಸ್ತೀನಿ, ನೀವು ಹೋಗ್ಬೇಕು. ಯಾರು ಹೋಗ್ತೀರಿ? ಏನು ಕಲ್ತಿರ್ಬೇಕಾಗಿಲ್ಲ, ಬಾಂಡೆ ತಿಕ್ಕಕ್ ಬಂದ್ರೆ ಸಾಕು. 4 ತಿಂಗಳೊಳಗೆ ಹುಚ್ಚಿಡಿತಿತ್ರ ಅವ್ರಿಗೆ.
ಇವ್ ಎಲ್ಲರ ಕಾರ್ ಗಾಡಿ ತಗೊಂಡು ನೌಕರಿಗೆ ಹೋಗ್ರ ಅದು ಒಂದ್ ಎಕರೆ ಮನಿ ಇರ್ತಾವ, ಅಲ್ಲಿ ಹೋಗಿ ದೇವ್ದ ಮನಿಯಾಗ ಅವ್ ಏನೇನು ಕೆಲ್ಸನ ಆಗಲ್ಲ. ಇಲ್ಲೆಷ್ಟ ಆನಂದ್ರಿ, ಜಗತ್ತಿನೊಳಗ ಸುದ್ದಿ ಮುಡ್ಸೋದ ಬಟ್ಟೆ ತೊಳೆಯವ್ರು ಮನೆಯಿಂದ ಮನೆಗೆ. ಯಾಕ ಅವ್ರು ಬಂದೆಲ್ಲ ಸುಖ ದುಃಖ ಕೇಳಿಕೊಳಕ್ ಮಕ್ಕಳೇ ಇಲ್ಲಲ್ಲ. ಮಕ್ಕಳಿದ್ರ ಬಾಸಕ್ಕೆಲ್ಲ ಹೇಳ್ಕೋಬೇಕು. ಮಕ್ಕಳೆಲ್ಲ ಹೊರಗಡೆ ಹೋಗ್ಬಿಟ್ಟಿರ್ತಾರ. ಈಗ ಸುಖ ದುಃಖ ಯಾರಿಗೆ ಹೇಳ್ಬೇಕು? ಅಜ್ಜ ಅಜ್ಜಿ ಅವ್ ಬಂಡೆ ತಿಕ್ಕಕ್ಕ ಬಟ್ಟೆ ತೊಳೆಯಕ್ ಅವ್ರಿದ್ರಿಗೆಲ್ಲ ಹೇಳ್ಕೊಳ್ಳೋದು, ನನ್ ಮಗ ಹಂಗ್ ಮಾಡ್ತಾನ, ನನ್ ಸೊಸಿ ಹಿಂಗ್ ಮಾಡ. ಅವ್ರ ಹೋಗಿ ಮತ್ತೊಂದ್ ಮನೆ ಬಂಡೆ ತಿಕ್ತಿರ್ತಾರ ನೋಡ್ರಿ, ಅವ್ರಿಗೆ ಹೇಳ್ಕೊಂತ ಹೋಗೋದು. ಏನೇ ಇದ್ರಿ ಇನ್ನೊಬ್ರು ಇದ್ರಿಗೆ ಹೇಳ್ರಿ, ನೀವು ಒಳಗೆ ಇಟ್ಕೊಂಡು ಕೂಡ್ಬೇಡ್ರಿ. ಕೆಟ್ಟದ್ದಿರ್ಲಿ ಚಲೋ ಇರ್ಲಿ ಹೇಳೋದ್ ಕೇಳಿರಿ. ಕೆಟ್ಟದ್ದಿದ್ರು ಶರೀರದೊಳಗಿಂದ ಹೊರಗ್ ಬರ್ತೈತಿ, ಚಲೋ ಇದ್ರು ಹೊರಗ ಬರ್ತದ ಶರೀರದಿಂದ. ಹಂಗ ನೀವು ಮನಸ್ಸಿನೊಳಗಿದ್ದನ್ನೆಲ್ಲ ಹೊರಗ ಹಾಕ್ರಿ, ಟೆನ್ಷನ್ ಇರಂಗಿಲ್ಲ. ಗುರುಗಳು ಎದಕ್ಕಿರ್ತಾರೆ, ಡಾಕ್ಟರ್ ಎದಕ್ಕಿರ್ತಾರೆ, ತಾಯಿ ಎದಕ್ಕಿರ್ತಾರೆ, ಶಿಕ್ಷಕರು ಎದಕ್ಕಿರ್ತಾರೆ, ಇವತ್ ಗೆಳೆಯರು ಯಾರಿರ್ತಾರೆ, ಅವ್ರ ಇದ್ರಿಗೆಲ್ಲ ಹೇಳ್ಕೊಡ್ರಿ. ನೀವು ಹೇಳ್ಕೊಡ್ಲಿಲ್ಲ ಅಂದ್ರೆ ಒಳಗ ಗ್ಯಾಸ್ ಸ್ಫೋಟ ಆದಂಗ ಒಮ್ಮೆ ಸ್ಫೋಟ ಆಯ್ತಂದ್ರೆ ನೀವು ಎಷ್ಟೇ ಆಸ್ತಿ ಇದ್ರು ನಿಮ್ ಕಡೆಯಿಂದ ಕಂಟ್ರೋಲ್ ಆಗಲ್ಲ. ಅದಕ್ಕಾಗಿ ಈ ದೇಶ ಅಂದ್ರೆ ಬಹಳ ಮುಖ್ಯ. ಅದ್ರೊಳಗ ನಮ್ಮ ಇಬ್ರಾಹಿಂ ಸಾಹೇಬ್ರು ಹೇಳಿದಂಗ ಭಾರತೀಯ ಅಜ್ಜರ ಬಗ್ಗೆ ಹೇಳಿದ್ರಲ್ಲ, ದೇಶಕ್ಕೆ ಹೋದ್ರೆ ಏನ್ ತರಬೇಕು. ನಾವ್ ಎಷ್ಟ್ ಸಲ ದೇವಸ್ಥಾನಕ್ಕೆ ಹೋಗಿ ನೋಡ್ರಿ, ಅಲ್ಲಿ ಹೋದಾಗ ನೀವ್ ಇವತ್ತು ಯಾವ್ದೇ ದೇವಸ್ಥಾನಕ್ಕೆ ಹೋಗ್ರಿ, 10 ರೂಪಾಯಿ 20 ರೂಪಾಯಿ 30 ರೂಪಾಯಿಗೆ ಒಂದೊಂದು ಅಲ್ಲಿ ಚರಿತ್ರೆ ಸಿಗ್ತಾವ. ಗುಡ್ಡ ಬರದಾನಂಗರ ಹೋಗ್ರಿ, ಎಲ್ಲವನ್ನ ಹತ್ರರ ಹೋಗ್ರಿ, ಇವತ್ತು ಉಳಿವಿಗರ ಹೋಗ್ರಿ, ಇವತ್ ಬೇಗ ಬಿಟ್ಟು ಅಲ್ಲಿ ಇರ್ತಾವ. ಒಂದೊಂದು ಪುಸ್ತಕ ತರಬೇಕು. 30 ನೀವು ಕಾಯಿ ಹೊಡಸ್ರಿ ಬಿಡ್ರಿ, 30-35 ರೂಪಾಯಿ ಒಂದ್ ಪುಸ್ತಕ ತಂದಿಟ್ರೆ ಮಕ್ಕಳು ಮೊಮ್ಮಕ್ಕಳು ಓದ್ತಾರ. ಅಲ್ಲಿ ಹೋದ ತಕ್ಷಣ ಮತ್ತೆ ಬೊಂಬಿ ತಗೊಳಕ್ ಹೋಗೋದು. ನೀವು ನೋಡ್ರಿ ಎದಕ್ಕೆ ಹೋಗಿರಿ, ನೀವ್ ಅಲ್ಲಿ ಹೋಗೋದ್ ನೋಡ್ರಿ, ನೀವು ಖರೀದಿ ಮಾಡೋದ್ ನೋಡ್ರಿ, ವ್ಯತ್ಯಾಸ ಬಾಳ ಅದ. ನೀವು ದೇವಸ್ಥಾನಕ್ಕೆ ಹೋಗಿ 2 ನಿಮಿಷ ಹೋಗಿರ್ತಿರ್ಲ, 2 ನಿಮಿಷ ಹೋದಾಗ ದೇವ್ರ ದರ್ಶನ 2 ನಿಮಿಷ. ನೀವು ಮತ್ತೆ ಪ್ಯಾಟಿ ಒಳಗ್ ಹೋಗಿ ತಿರುಗಾಡಿ ಚೈನಿ ಹೊಡೆದು ಅವೆಲ್ಲ ಸಾಮಾನ್ ತಗೊಳಕ್ 2 ದಿವಸ. 2 ನಿಮಿಷದ ಸಲುವಾಗಿ 2 ದಿವಸ ಖರ್ಚು ಮಾಡ್ತೇನೆ. ಎಲ್ಲೇ ಹೋದ್ರಿ ಚರಿತ್ರೆ. ಈಗ ಇಂಚಲಕ್ ಬಂದ್ರಿ ಅಂದ್ರೆ ಇಲ್ಲಿ ಒಂದು ಚರಿತ್ರೆ ಒಯ್ಬೇಕು. ಸೋಮನ ಪುಸ್ತಕ ಮನೆ ಒಳಗಿರ್ಬೇಕು. ಗುಡ್ ಬುಕ್ಸ್ ಗೋಲ್ಡ್ ಮೈನ್ಸ್, ಒಳ್ಳೆಯ ಪುಸ್ತಕಗಳು ಅಂದ್ರೆ ಬಂಗಾರದ ಖಣಿ ಇದ್ದಂಗ. ಸೋಮನ ಶಿವಗಳು ಫೋಟೋ ನೋಡ್ಕೊಂತ ಕುಂದ್ರದು. ಮಕ್ಕಳಿಗೆ ಸಂಸ್ಕಾರ ಸುಮ್ಮನೆ ಬೆಳಗಿಲ್ಲ. ಅದಕ್ಕಾಗಿ ದೇವ್ರ ಎಲ್ಲಿ ಅದನ್ನ ಪಕ್ಕ ಗೊತ್ತದ, ದೇವ್ರ ಎಲ್ಲಿ ಅದ ನಮಗೆ ಗೊತ್ತದ ಇಲ್ಲ. ದೇವ್ರ ಯಾರು ಏನಿಲ್ಲ ಅಂತ ಮೊದ್ಲು 2 ಕಟ್ಟಿಗೆ ಮೂರ್ತಿ ಮಾಡ್ಯಾರ. ಒಂದು ರಾಮಂದದ, ಒಂದು ರಾವಣದದ. 2 ಕಟ್ಟಿಗೆ ಮೂರ್ತಿಗಳು, ಒಂದು ರಾಮಂದದ, ರಾವಣದದ. ಎಲ್ಲರೂ ಕೇಳಿದ್ರೆ ಯಾವ ಮೂರ್ತಿ ತಗೊಂತೀರಿ? ರಾಮನ್ ತಗೊಂತೀರಿ? ಎಲ್ಲರೂ ರಾಮ, ದಶರಥನ ಕಂದ, ಸೀತೆಯನ್ನು ಕಳ್ಕೊಂಡ ತಾಮತ್ ಬೇರೆ. ದಶರಥನ ಕಂದ ಅಂತ ತಿಳ್ಕೊಂಡು ರಾಮನ್ ಲೈಕ್ ಮಾಡ್ತೀವಿ. 2ನೇ ದಿವಸ ಮತ್ತೆ 2 ಮೂರ್ತಿ ಬಂದು, ಅವೆರಡು ಬಂಗಾರದ ಇತ್ತು. ರಾಮಂದು ಬಂಗಾರದಿತ್ತು, ರಾವಣಂದು ಬಂಗಾರದಿತ್ತು. ಆದ್ರೆ ಒಂದ್ ಏನಾಗಿತ್ತು ಅಂದ್ರೆ, ರಾಮನ್ ಮೂರ್ತಿ 5 ತೊಲಿ, ರಾವಣನ್ ಮೂರ್ತಿ 25 ತೊಲಿ. ರಾಮಂದ ಎಷ್ಟ್ರಿ? ರಾವಣದ ಎಷ್ಟು? ಅವಾಗ ಯಾವ ತಗೋಬೇಕಂತೀವ್ರಿ? ರಾಮ ಕುಂತ ಅಯೋಧ್ಯದ ಕೆಲಸ ಆಗಂಗಿಲ್ಲ. ರಾವಣ ಬೇಕಂತ. ದೇವ್ರು ಬೇಕೋ ಬೇಡ ಅನ್ನೋದು ನಿಮ್ಮ ಇಚ್ಛಾ ಪ್ರಕಾರ ಅದು. ಬಂಗಾರ ಮೇಲೆ, ಕಟ್ಟಿಗೆ ಮೇಲೆ, ಅದ್ರ ಮೇಲೆ ನಿರ್ಭರ ಇರ್ತದೆ. ನೀವೆಲ್ಲರ ಬಹಳ ಯೋಚನೆ ಮಾಡಬೇಡ, ನಿಮ್ ಒಳಗ್ ಸ್ವಚ್ಛ ಇಟ್ಕೊಡ್ರಿ. ಅದಕ್ಕಂತಾರೆ, ಸಿದ್ಧಾರೂಢರ ರೊಟ್ಟಿ ತಿಂದವರಾದರು ಗಟ್ಟಿ, ಸಿದ್ಧಾರೂಢರ ಸಾರ ಉಂಡವರಾದರ ಪಾರ, ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ. ಇದು ಬಹಳ ಗಟ್ಟಿ ಇರ್ತದ. ನೀವು ದೇವ್ರ ಕಲ್ಪನೆ ಮಾಡಕ್ ಹೋದ್ರೆ ಆಗಿಂದಾಗ ರಾವಣನ್ ಬೇಡ್ತೀರಿ ನೀವು. ಇರುವಲ್ಲ 5 ತೊಲಿ ರಾಮ ಇರುವಲ್ಲ, 25 ತೊಲಿ ರಾವಣ ಬೇಕನ್ನಂಗಿಲ್ರಿ. ಹೋಗಿ 2 ಕೂಡಿ ಅವ್ ಬೆಂಕಿ ಹಾಕಿದ್ರೆ 2 ಹೋಗವಿಲ್ರಿ ಅವು. ರಾಮನು ಬಂಗಾರನಕ್ಕರ. ಅದಕ್ಕಾಗಿ ಈ ದೇಶ ಅಂದ್ರೆ ಬಹಳ ಮಹತ್ವದ. ಪೂಜ್ಯರು ಇಲ್ಲಿ ಬಂದ ಬಳಿಕ ಏನಾಯ್ತು ಅನ್ನೋದನ್ನ ನಮ್ಮ ಇಬ್ರಾಹಿಂ ಸಾಹೇಬ್ರು ಹೇಳಿದ್ರು. ಒಂದ್ ಮಾತು ಹೇಳ್ತೀವಿ, ಮಹಾತ್ಮರಿಂದ ಏನು ಪ್ರಯೋಜನ? ಟೀಕೆ ಟಿಪ್ಪಣಿ ಮಾಡೋರು ಜಗತ್ನಾಗ ಎಂದು ಹುಟ್ಟ್ಯದಲ್ಲ ಅವತ್ತ ಹುಟ್ಟ್ಯದ. ಇದು ಸುಧಾರಣೆ ಆಗ್ಬೇಕಾಯ್ತಂದ್ರೆ ಒಂದ್ ಮಾತು ಹೇಳ್ತೀನಿ, ಪ್ರಳಯ ಆಗ್ಬೇಕು. ಅಂಗಡಿಯವ್ರ ಹೆಸರಿಸ್ಬೇಡ್ರಿ, ನಾನು ಮದ್ದು ಮಾಡ್ಕೊಂಡು ಹೇಳ್ತೀನಿ. ನಾನು ರಗಡ್ ತಪ್ಪು ಮಾಡ್ತೀನಿ. ಸುಧಾರಣೆ ಆಗ್ಬೇಕಂತ ಕೆಲವೊಬ್ರು ಹೇಳಿದೆ, ಅಪ್ಪ ಇದು ಏನ್ ಮಾಡಿದ್ರು ಸುಧಾರಣೆ ಆಗೋಲ್ದ್ರಿ ಅಂತ. ಗುಬ್ಬಿ 2 ಕಂಪನಿ ಒಳಗ ಲಂಚಾವತಾರ ಈಗ 40 ವರ್ಷದಿಂದ 500 ದಿವಸದ ನಾಟಕ ಅದು. ಗುಬ್ಬಿ 2 ಕಂಪನಿಯವರು ಈಗ 40 ವರ್ಷದಿಂದ ಲಂಚಾವತಾರದ ನಾಟಕ ಆಗಿತ್ತು. ಇದು ಸಹಜ ಇರೋದೆ. ಇದು ಸುಧಾರಣೆ ಆಗ್ಬೇಕಾಯ್ತಂದ್ರೆ ಏನು ಮಾಡ್ಬೇಕಾಯ್ತಂದ್ರೆ, ಒಂದು ನೀತಿಗರ ಹೋಗ್ಬೇಕು, ಇದರ ಪ್ರಳಯ ಆಗ್ಬೇಕು, ಇಲ್ಲಾಂದ್ರೆ ನಾವರ ಪ್ರಳಯ ಆಗ್ಬೇಕು. ಅಂದ್ರೆ ಅಭಿಪ್ರಾಯ ಏನು ಅಂದ್ರೆ ಇಷ್ಟಿರೋದೇ ಇದೆ.
ಸುಧಾರಣೆ ಸಾವಕಾಶ ಆಗ್ತದೆ. ಇದು ಹೆಂಗ್ ಸುಧಾರಣೆ ಆಯ್ತು ಅನ್ನೋದು ನೋಡ್ರಿ. ಇಂಚಲ ನಾವು ನೋಡಿದ್ವಿ. ನಾವು 72ನೇ ಇಶ್ಯುವಾಗ 69 72ನೇ ಇಶ್ಯೂ ಬಂದಾಗ ಒಂದು ಹಂಚು ಹುಡುಕ್ಯಾಡಿ ಹಂಚು ತಗೊಂಡು ನಾವು ರೊಟ್ಟಿ ಮಾಡ್ಕೊಂತಿದ್ವಿ. ಈಗ ಎಂತ ಹಾಸ್ಟೆಲ್ ಎಂತ ಬೇಕು. ನಾ ಇನ್ನೊಂದು ಉದ್ಘಾಟನೆ ಮಾಡಿದ್ರೆ 75 ಲಕ್ಷ ರೂಪಾಯಿದ್ದು ಯಾತ್ರಾ ನಿವಾಸ ಮಂತ್ರಿಗಳು ಬರಬೇಕಾಯ್ತು. ಅನಿವಾರ್ಯ ಕಾರಣ ಅವ್ರು ಬಹಳ ಕೆಲಸ ಇರ್ತಾವ. ಈ ಇತ್ತಿದ್ರು ಮೊದ್ಲ ಸ್ವಾಮಿಗಳು ಆರಾಮ್ ಇರ್ತಿದ್ರು. ಮೊದ್ಲಿನ ಸ್ವಾಮಿಗಳು ಎಷ್ಟು ಆರಾಮ್ ಇರ್ತಿದ್ರಲ್ಲ, ಈಗಿನ ಸ್ವಾಮಿಗಳು ಈಗಿನ ಮಂತ್ರಿಗಳು ಈಗಿನ ಭಕ್ತರು ಇಲ್ಲ. ಮೊದ್ಲು ಒಂದು ತಿಂಗಳ ಶಾಸ್ತ್ರ ಹೇಳ್ತಿದ್ರು. ನಾವ್ ಈ ತಿಂಗಳು ಹೇಳಕ್ ಹೋದ್ರೆ ನಾವ್ ಒಬ್ಬರ ಕುಂದ್ರು ಪುಸ್ತಕ ಹಿಡ್ಕೊಂಡು ಶಿವ ಏನಮ್ಮ ಯಾರಿರ್ತಾರೆ. 5 ದಿವ್ಸದ ಮ್ಯಾಚ್ ಯಾರು ನೋಡ್ತಾರೆ? ಈಗ 50 ಓವರಿಂದ ಬಂದು ಈಗ 20 ಬಂತು. ಇನ್ 5 ಓವರ್ದು ಮುಂದೆ ಟಾಸ್ ಮೇಲೆ ಯಾರಿಗಿರ್ತಾರ ಅವ್ರೆ. ಹಂಗಾಗ್ತದೆ. ಹೋ ಸಕೆ ತೋ ರಾಜನ್ ಗಂಗಾ ಜಲಲಿ ಆನ ಜಿನ್ ಮುನಿಯೋನೆ ಪೀಕರ್ ಹೈ ಮಸ್ತಾನ. ನಾವ್ ಭಾರತ ದೇಶಕ್ಕೆ ಹೋಗ್ತೀನಿ ಏನ್ ತರ್ಲಿ ಅಂದ್ರೆ ಕೊಹಿನೂರು ವಜ್ರ ತಗೊಂಬರ್ರಿ ಅಂತ ಯಾರು ಹೇಳಿಲ್ಲ. ಹೋ ಸಕೆ ತೋ ರಾಜನ್ ಗಂಗಾ ಜಲಲಿ ಆನ, ಗಂಗಾ ಜಲ ತಗೊಂಬರ್ರಿ. ಆ ಸಾಧುಗಳು ಸಂತರು ಕುಡಿದು ಹೆಂಗ್ ಮಸ್ತಿ ಅದಾರ ಹಂಗ. ಹೋ ಸಕೆ ತೋ ರಾಜನ್ ಭಗವದ್ಗೀತಾ ಲಿಯಾನ, ಜ್ಞಾನಿ ಗುರು ಲಿಯಾನ. ಈಗ ಯಾರಾದ್ರೂ ಬರ್ತಾರೆ ಅಂತ ಕೇಳಿದ್ರೆ ಹೋ ಸಕೆ ತೋ ರಾಜನ್ ಇಂಚಲ್ ಜಾನ. शिवपुत्र स्वामी जी के नजदीक भारतीय अज्जा बैठे रहते हैं, उनको देखना. ನೋಡ್ಬೇಕಲ್ಲ ಆನಂದವಾಗಿ ನೋಡು. ಆ ಶಕ್ತಿ ಇಂಚಲದಲ್ಲಿ ಅಂತ ಹೇಳಿ ಪರಮ ಪೂಜ್ಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ಮಹಾಗುರುವಿನ ಆಶೀರ್ವಾದ. ಎಲ್ಲ ವಾದ ಬಿಟ್ಟು ದ್ವೈತೋ ಅದ್ವೈತೋ ವಿಶಿಷ್ಟ ಅದ್ವೈತೋ ಎಲ್ಲಿ ಟೈಮ್ ಅದ ಓದಕ? ಸುಳ ಓದು ಎಲ್ಲ ಪುಸ್ತಕ ಬರೆಯೋದ್ಕಿಂತ ನಿಮ್ಗೆ ಟೈಮರ ಎಲ್ಲಿ ಸಿಗ್ತದ? ವಾದ ಇದು ದ್ವೈತನೇ ಇರಲಿ ಅದ್ವೈತ ಇರಲಿ ವಿಶಿಷ್ಟಾದ್ವೈತ ಇರಲಿ ಶಕ್ತಿ ವಿಶಿಷ್ಟಾದ್ವೈತ ಎಲ್ಲಾ ವಾದಕ್ಕಿಂತ ಆಶೀರ್ವಾದ ದೊಡ್ಡದು. ಹಾಗೆ ಮಹಾತ್ಮರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಎಲ್ಲರೂ ಧನ್ಯರಾಗುವಂತ ಕೆಲವು ಕೋಟಿ ಜನ್ಮದ ಪುಣ್ಯವು ಶ್ರೇಷ್ಠ ಗುರು ದೊರೆತಾನ